ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನೀಲ ಅವರ ನಿಜ ಮುಖ ಏನು ಅನ್ನೋದು ಭಾವನಾ ಮುಂದೆ ಬಯಲಾಗ್ತಿದೆಯಾ? ಅತ್ತ ಕಡೆ ಜಯಂತ್ ಕುಹಕ ಬುದ್ಧಿ ಜಾನು ಮುಂದೆ ಬಟ ಬಯಲಾಗ್ತಿದೆಯಾ? ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಿಂಚನ ಮಗುವನ್ನು ಮುಗಿಸ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ಟು ಕೊನೆಗೂ ತನ್ನ ಅಣ್ಣನಿಗೆ ಹೇಳಿ ಸಿಂಚನ ಮಗುಕತೆಯನ್ನು ಮುಗಿಸ್ತಾರೆ. ಅದಕ್ಕೇನಿಲ್ಲ. ತದನಂತರ ಇಲ್ಲಿ ಸಂಚನ ಯಾವುದೇ ಕಾರಣಕ್ಕೂ ಹುಷಾರಾಗಬಾರ್ದು, ಅವಳಿಗೆ ಮತ್ತೆ ಮಕ್ಕಳಾಗಬಾರ್ದು, ಅವಳು ಡಿಸ್ಟರ್ಬ್ ಆಗಬೇಕು, ಹುಚ್ಚಿ ಆಗಬೇಕು, ಮನೆಯವ್ರು ನೋಡಿ ತನ್ನ ಮಗಳ ಸ್ಥಿತಿಯನ್ನು ನೋಡಿ ಸಂಕಟ ಪಡಬೇಕು ಅಂತ ಹೇಳಿ ಇಲ್ಲಿ ನೀಲ ಸಿಂಚನ ಬದುಕಲ್ಲಿ ಆಟ ಆಡೋದಕ್ಕೆ ಮುಂದಾಗ್ತಾರೆ. ಸಿಂಚನ ಹುಚ್ಚಿ ಅಂತ ಹೇಳಿ ಎಲ್ಲರ ಮುಂದೆ ಬಿಂಬಿಸೋಕೆ ನೋಡ್ತಾರೆ. ಆದರೆ ಸಿಂಚನ ಗೊತ್ತು ತನ್ನ ಹುಚ್ಚಿ ಅಲ್ಲ ಅಂತ ಹೇಳಿ. ಆದರೆ ನೀಲ ಮಾಡ್ತಿರೋ ಪ್ರಯತ್ನದಲ್ಲಿ ಇಲ್ಲಿ ಸಿಂಚನ ನಿಜಕ್ಕೂ ಕೂಡ ಬಡಪಾಯಿ ಆಗಬೇಕಾಗತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಅವಳು ಏನೂ ಮಾತಾಡಿದ್ರು ಕೂಡ ಎಲ್ಲರೂ ಅವಳನ್ನು ತಪ್ಪಾಗೆ ತಿಳ್ಕೊಳ್ಳೋ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಇದರ ನಡುವೆ ಭಾವನಾ ಮತ್ತು ಸಿದ್ದು ಇಬ್ಬರು ಕೂಡ ಸಿಂಚನ ಜೊತೆ ಆಗ್ತಾರೆ. ಸಿಂಚನ ಮಗು ಕಳ್ಕೊಂಡಿದ್ದಾಳೆ, ಅವಳಿಗೆ ಸ್ವಲ್ಪ ಕೌನ್ಸಿಲಿಂಗ್ ಸಿಕ್ಕಿದ್ರೆ ಖಂಡಿತ ಸರಿ ಹೋಗ್ಬೋದು ಅಂತ ಹೇಳಿ ಭಾವಿಸ್ತಂತ ಭಾವನಾ ಮತ್ತು ಸಿದ್ದು ಇಬ್ಬರು ಕೂಡ ಸಿಂಚನನ ಕೌನ್ಸಿಲಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಒಂದಷ್ಟು ಮೆಡಿಸಿನ್ ಕೊಡ್ತಾರೆ. ಮೆಡಿಸಿನನ್ನು ಕೂಡ ನೀಲ ತನ್ನ ಅಣ್ಣನ ಮುಖಾಂತರ ಬದಲಾಯಿಸ್ತಾರೆ. ಆದರೆ ಆ ವಿಷಯ ಮೊದಲಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಟ್ಯಾಬ್ಲೆಟ್ಸ್ ತೊಗೊಂಡು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಇಲ್ಲಿ ಸಿಂಚನ ತುಂಬಾ ವಿಭಿನ್ನವಾಗಿ ವಿಚಿತ್ರವಾಗಿ ರಿಯಾಕ್ಟ್ ಮಾಡ್ತಾಳೆ. ಈ ಒಂದು ವಿಷಯ ಸಿದ್ದು ಮತ್ತು ಭಾವನಾಗೆ ಗೊತ್ತಾಗತ್ತೆ. ಈ ಟ್ಯಾಬ್ಲೆಟ್ಸ್ ತೊಗೊಂಡು ಯಾಕೆ ಈ ರೀತಿ ಆಗೋಕ್ಕೆ ಸಾಧ್ಯ, ಹೋಗಿ ಡಾಕ್ಟರ್ನ ಕೇಳ್ಕೊಂಡು ಬರೋಣ ಅಂತ ಹೇಳಿದ ಹೋಗ್ಬಿಟ್ಟು ಡಾಕ್ಟರ್ನ ವಿಚಾರಿಸೋಕೆ ಅಂತ ಹೋಗ್ತಾರೆ. ಆಗ ನರ್ಸ್ ಅವ್ರಿಗೆ ಸಿಗ್ತಾರೆ. ನರ್ಸ್ ಆ ಒಂದು ಟ್ಯಾಬ್ಲೆಟ್ಸ್ ಬದಲಾಗಿದೆ, ಖಂಡಿತ ಇದನ್ನು ಡಿಪ್ರೆಷನ್ ಪೇಷಂಟ್ಸ್ಗೆ ಕೊಡೋದಲ್ಲ, ಇದನ್ನು ನಿಜವಾಗ್ಲೂ ಕೂಡ ಮಕ್ಕಳು ಆಗಬಾರ್ದು ಅಂತ ಕೊಡೋದು. ಇದನ್ನೇ ತಗೋತಾ ಹೋದರೆ 2-3 ತಿಂಗಳಲ್ಲಿ ಅವ್ರಿಗೆ ಮಕ್ಕಳಾಗೋ ಸಾಮರ್ಥ್ಯನೇ ಹೊರಟು ಹೋಗುತ್ತೆ. ಯಾರು ಇದನ್ನು ನಿಮಗೆ ಕೊಟ್ಟಿದ್ದು ಅಂದಾಗ ಇದೇ ಹಾಸ್ಪಿಟಲ್ನ ಮೆಡಿಕಲ್ ಸ್ಟೋರ್ನವರು ಅಂತ ಹೇಳ್ತಾರೆ ಸಿದ್ದು ಮತ್ತು ಭಾವನಾ. ಹಾಗಿದ್ರೆ ಅವರು ಖಂಡಿತವಾಗ್ಲೂ ಕೂಡ ಯಾರ್ದೋ ಜೊತೆ ಸೇರಿಕೊಂಡು ಈ ರೀತಿ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ನೀವು ಹೋಗಿ ಅವರನ್ನು ಪ್ರಶ್ನೆ ಮಾಡಿ, ನಾನು ಕೂಡ ಹಾಸ್ಪಿಟಲಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಆ ಲೇಡಿ ನರ್ಸ್ ಹೇಳ್ತಾರೆ. ನಂತರ ಸಿದ್ದು ಮತ್ತು ಭಾವನಾ ಹೋಗಿ ಮೆಡಿಕಲ್ ಸ್ಟೋರ್ ವ್ಯಕ್ತಿಯನ್ನು ಕೇಳಬೇಕು. ಬಟ್ ಅಷ್ಟರಲ್ಲಿ ಆ ವ್ಯಕ್ತಿ ಎಸ್ಕೇಪ್ ಆಗ್ತಾರೆ. ಅದರ ನಡುವೆ ನೀಲ ಅಣ್ಣ ಮೆಡಿಕಲ್ ಸ್ಟೋರ್ ವ್ಯಕ್ತಿಗೆ ಕಾಲ್ ಮಾಡಿದೆ, ನೀನು ಸಿಕ್ಕಾಕೊಂಡು ನನ್ನ ಹೆಸರು ಹೇಳಬಾರ್ದು, ನಿನಗೆ ಎಷ್ಟು ಬೇಕು ಅಷ್ಟು ದುಡ್ಡು ತಲುಪತ್ತೆ, ಜೊತೆಗೆ ನಿನಗೆ ಕೆಲಸ ಕೂಡ ಸಿಗುತ್ತೆ ಅಂತ ಹೇಳಿರ್ತಾರೆ. ಹಾಗಾಗಿ ಸಿದ್ದು ಮತ್ತು ಭಾವನಾ ಇಬ್ಬರು ಕೂಡ ಮೆಡಿಕಲ್ ಸ್ಟೋರ್ ವ್ಯಕ್ತಿಯನ್ನು ಹೊಡೆದು ವಿಚಾರಿಸಿದಾಗ ವ್ಯಕ್ತಿ ಬಾಯಿ ಬಿಡುವುದಿಲ್ಲ. ತದನಂತರ ಯಾರೂ ಇದ್ರ ಹಿಂದೆ ಇದ್ದಾರೆ ಅಂತ ಹೇಳಿ ಸಿದ್ದು ಮತ್ತು ಭಾವನಾಗೆ ಅನಿಸುತ್ತೆ. ನಂತರ ಸಿಂಚನ ಹತ್ರ ಬಂದು ಇನ್ನು ಮುಂದೆ ಆ ಟ್ಯಾಬ್ಲೆಟ್ಸ್ನ ತಗೋಬೇಡ, ಅದ್ರ ಹಿಂದೆ ಖಂಡಿತ ಯಾರ್ದೋ ಕೈ ಚಳಕ ಇದೆ, ಇಲ್ಲಿ ಬೇರೆ ಏನೋ ನಡೆದಿದೆ ಅಂತ ಹೇಳಿ ಮನೆಯವ್ರಿಗೆ ಅರ್ಥ ಮಾಡಿಸ್ತಾರೆ. ಆದರೆ ಅಪ್ಪ ಮಾತ್ರ ಸಿದ್ದೇಗೌಡರು ಹಾಗೆ ಭಾವನಾನ ಬೈದು ಮನೆಯಿಂದ ಕಳಿಸ್ತಾರೆ. ಇದರಿಂದ ಸಿಂಚನ ಕೂಡ ಕೋಪ ಮಾಡ್ಕೋತಾರೆ. ಇಲ್ಲಿ ತಮ್ಮ ಪ್ಲಾನ್ ಉಲ್ಟಾ ಹೊಡಿತು ಅಂತ ಹೇಳಿ ನೀಲ ಅವ್ರ ಅಣ್ಣಂಗೆ ತಿಳಿಸ್ತಾರೆ. ಇಲ್ಲಿ ಭಾವನಾನ ಹೇಗಾದರೂ ಮಾಡಿ ನಾವು ತಡಿಬೇಕು ಈ ವಿಷಯವಾಗಿ, ಇಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮ ಮೇಲೆ ಡೌಟ್ ಬರುತ್ತೆ ಅಂತ ನೀಲ ಹೇಳೋದ್ರಿಂದ ಭಾವನಾನ ಫಾಲೋ ಅಪ್ ಮಾಡ್ತಾರೆ ನೀಲ ಅಣ್ಣ. ಹಾಗಾಗಿ ಇಲ್ಲಿ ಭಾವನಾಗೆ ವ್ಯಕ್ತಿ ಮೇಲೆ ಡೌಟ್ ಬರುತ್ತೆ. ಯಾಕೆ ಈ ವ್ಯಕ್ತಿ ನನ್ನನ್ನೇ ಫಾಲೋ ಮಾಡ್ತಿದ್ದಾನೆ, ಈ ವ್ಯಕ್ತಿನ ಎಲ್ಲೋ ನೋಡ್ದಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಆಕೆ ಬಂದು ಅದನ್ನು ಸಿದ್ದು ಹತ್ರ ಹೇಳ್ತಾರೆ. ಇಲ್ಲಿ ಸಿದ್ದು ಕೂಡ ಯಾರಿರ್ಬೋದು ಯಾಕಿರ್ಬೋದು ಅಂತ ಅನುಮಾನ ಪಡ್ತಾರೆ. ನಂತರ ಅಲ್ಲಿ ಭಾವನಾ ಹೋಗಿದ್ದಂಥ ಅಂಗಡಿಯ ನಡುವೆ ಇರ್ತಕ್ಕಂಥ CCTV ಫುಟೇಜನ್ನು ಸಿದ್ದು ಅವರು ತರಿಸ್ಕೋತಾರೆ. ನಂತರ ನೋಡ್ತಿದ್ದಾಗೆ ಆ ವ್ಯಕ್ತಿಯನ್ನು ನಾವು ಎಲ್ಲೋ ನೋಡಿದ್ದೀವಿ, ಅದು ಹಾಸ್ಪಿಟಲ್ ಹತ್ರನೇ ಅನ್ನೋ ವಿಷಯ ಭಾವನಾ ಮತ್ತು ಸಿದ್ದುಗೆ ಗೊತ್ತಾಗತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮೆಡಿಕಲ್ ಸ್ಟೋರ್ ವ್ಯಕ್ತಿಯಿಂದ ಈ ವ್ಯಕ್ತಿನೇ ಚೇಂಜ್ ಮಾಡಿಸಿರೋ ಸಾಧ್ಯತೆ ಇದೆ. ಈ ವ್ಯಕ್ತಿ ಯಾಕೆ ಸಿಂಚನ ವಿಷಯದಲ್ಲಿ ಈ ರೀತಿ ಮಾಡ್ತಾರೆ, ಏನು ದ್ವೇಷ ಇರ್ಬೋದು, ಜೊತೆಗೆ ಸಿಂಚನ ವಿಷಯ ಬಿಟ್ಟು ನಿಮ್ಮನ್ನು ಫಾಲೋ ಅಪ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗಿರೋ ದ್ವೇಷ ನಿಮ್ಮ ಮೇಲ ಅಥವಾ ಸಿಂಚನ ಮೇಲ ಏನೋ ನಡೀತಿದೆ. ಖಂಡಿತವಾಗ್ಲೂ ನಾವು ಆ ವ್ಯಕ್ತಿಯನ್ನು ತಿಳ್ಕೊಳ್ಳೇಬೇಕು ಅನ್ನೋ ಹಿಡಿದು ಅಂತ ಹೇಳಿದ್ದೆ ಸಿದ್ದು ತನ್ನ ಕಡೆ ಹುಡುಗರಿಗೆಲ್ಲ ಫೋಟೋವನ್ನು ಕಳಿಸೋದಕ್ಕೆ ಮುಂದಾಗ್ತಾರೆ. ಆದರೆ ಭಾವನಾ ಎಚ್ಚರಿಸ್ತಾರೆ, ನೀವು ಒಂದೇ ಬಾರಿಗೆ ಫೋಟೋ ಕಳಿಸಿದ್ರೆ ಖಂಡಿತ ಎಲ್ಲ ಕಡೆ ಸರ್ಕ್ಯುಲೇಟ್ ಆದರೆ ಖಂಡಿತ ಆ ವ್ಯಕ್ತಿ ಎಸ್ಕೇಪ್ ಆಗ್ಬೋದು, ಎಚ್ಚೆತ್ಕೋಬೋದು. ಅದೇ ಕಾರಣಕ್ಕೆ ನಿಮ್ಮ ಹುಡುಗರಿಗೆ ಮಾತ್ರ ಕಳಿಸಿ, ಅವರನ್ನು ಲಾಕ್ ಮಾಡಿದ್ರೆ ನಾವು ಹೋಗಿ ಅವರನ್ನು ವಿಚಾರಿಸಿ ಬಾಯ್ ಬಿಡಿಸ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಸಿದ್ದು ಕೂಡ ಅದನ್ನೇ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಕೊನೆಗೂ ಕೂಡ ಇದ್ರ ಮುಖಾಂತರ ನೀಲ ಅಣ್ಣ ಸಿಕ್ಕಿಬಿದ್ದಿದ್ದೆ ಇಲ್ಲಿ ಭಾವನಾ ಕೈಲಿ ಸಿಕ್ಕಿದ್ದೆ ಎಲ್ಲ ಸತ್ಯವನ್ನು ಹೊರಸೂಸಿದ್ರೆ ಖಂಡಿತವಾಗ್ಲೂ ಕೂಡ ನೀಲ ಬಣ್ಣ ಬಟ ಬಯಲಾಗುತ್ತೆ. ನೀಲ ಬಣ್ಣ ಬಟ ಬಯಲಾಯಿತು ಅಂದರೆ ಖಂಡಿತ ಭಾವನಾ ಸುಮ್ಮನಿರೋದಿಲ್ಲ. ತನ್ನ ಮನೆಯವ್ರಿಗೆ ಕೆಡಕ್ ಮಾಡ್ತಿರೋ ಸೊಸೆಯ ನಿಜ ಬಂಡವಾಳವನ್ನು ಹಾಕಿ ಮಾವನ ಮನೆಗೆ ಹೋಗಿ ಮಾವನ ಮುಂದೆನೇ ಬಯಲು ಮಾಡೋ ಸಾಧ್ಯತೆ ಇದೆ. ಇತ್ತ ಕಡೆ
ಜಾನು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ತನ್ನಿಂದಾನೇ ತನ್ನ ಅತ್ತೆ ಇವತ್ತು ಕಣ್ಮರೆಯಾಗಿದ್ದಾರೆ. ಇವತ್ತು ಜಯಂತ್ ಅವರ ನೋವಿಗೆ ನಾನೇ ಕಾರಣ ಆಗಿದ್ದೇನೆ. ನನ್ನ ಅತ್ತೆ ಎಲ್ಲಿರ್ಬೋದು, ಏನು ಮಾಡ್ತಿರ್ಬೋದು, ಅವರ ಪರಿಸ್ಥಿತಿ ಹೇಗಿರ್ಬೋದು, ನನ್ನಿಂದಾನೇ ಒಬ್ಬ ವ್ಯಕ್ತಿ ನಿಜಕ್ಕೂ ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಂಗೆ ಆಯ್ತಲ್ಲ ಅಂತ ಹೇಳಿ ತುಂಬಾ ವ್ಯಥೆ ಪಡ್ತಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಇದನ್ನು ನೋಡಿದಂಥ ಜಯಂತ್ ಇಲ್ಲ, ಜಾನು ಅವ್ರನ್ನ ಹೀಗೆ ಬಿಟ್ಟರೆ ಖಂಡಿತ ಡಿಸ್ಟರ್ಬ್ ಆಗಿಬಿಡ್ತಾರೆ, ಇಲ್ಲ ಇವರನ್ನು ಹೀಗೆ ಬಿಡಬಾರ್ದು, ಡೈವರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಜಾನು ಹತ್ರ ಬಂದಿದೆ. ಯಾಕ್ರಿ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ರ? ಮಾಡಬೇಡ್ರಿ, ನಿಮ್ಮಿಂದ ಏನೂ ಆಗಿಲ್ಲ ಕಣ್ರಿ. ಅಕಸ್ಮಾತ್ ಅದೆಲ್ಲ ಆಗಿದೆ, ನಾನು ಅಮ್ಮನ್ನ ಹುಡುಕ್ತಿದ್ದೇನಲ್ವಾ, ನನ್ನ ಸ್ನೇಹಿತ ಕೂಡ ಬಂದು ಹೇಳಿದ್ರಲ್ವಾ, ಅಂದಮೇಲೆ ಪೊಲೀಸವರು ಹುಡುಕ್ತಿದ್ದಾರೆ, ನೀವು ಯಾಕೆ ವರಿ ಮಾಡ್ಕೋತಿದ್ದಾರಾ, ನೀವು ಆರಾಮಾಗಿರಿ, ಇದಕ್ಕೆಲ್ಲ ಕಾರಣ ನೀವಲ್ಲ ಅಂತ ಹೇಳಿ ಜಯಂತ ತುಂಬಾ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಜಾನು ಮಾತ್ರ ಸಮಾಧಾನ ಆಗೋದೇ ಇಲ್ಲ ನನ್ನಿಂದಾನೆ ಅಂತ ತುಂಬ ಡಿಸ್ಟರ್ಬ್ ಆಗ್ತಾರೆ. ಆಗ ಇಲ್ಲಿ ಜಾನುವನ್ನು ನಿಮ್ಮ ತಂದೆ ಮನೆಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಇಲ್ಲ, ಇಂಥ ಸಮಯದಲ್ಲಿ ನಾನು ಹೇಗೆ ಹೋಗೋದಿಲ್ಲ, ನಾನು ಅತ್ತೆ ಸಿಗೋ ತನಕ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಜಾನು ಹೇಳಿದಾಗ, ಪ್ಲೀಸ್ ರೀ ಹೋಗಿ ಬನ್ನಿರಿ, ನಿಮ್ಮ ಅಣ್ಣನ ಒಂದು ಶಾಪ್ ಕೂಡ ಓಪನಿಂಗ್ ಇತ್ತು, ಅಲ್ಲೂ ಕೂಡ ಹೋಗಿಲ್ಲ, ಅವರು ಬೇಜಾರು ಮಾಡ್ಕೊಂಡಿರ್ತಾರಲ್ವ, ದಯವಿಟ್ಟು ಹೋಗಿ ಬನ್ನಿ, ನಾನಿದ್ದೀನಲ್ವ, ನಾನು ಅಮ್ಮನ್ನ ಹುಡುಕ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ಖಂಡಿತ ದಯವಿಟ್ಟು ಹೋಗಿ ಬನ್ನಿ ಅಂತ ಹೇಳಿದ್ದೆ. ಜಾನುವನ್ನು ಅವ್ರ ಮನೆಗೆ ಕಳಿಸ್ಕೊಡ್ತಾರೆ. ಅವ್ರ ಮನೆಗೆ ಹೋಗಿದ್ದೆ. ಜಾನು ಬಂದಿದ್ದು ನೋಡಿ ಅಪ್ಪ ಅಮ್ಮ ಖುಷಿ ಪಡ್ತಾರೆ. ನಿನ್ನ ಗಂಡ ಯಾಕಮ್ಮ ಬಂದಿಲ್ಲ, ಅವರು ನೋಡ್ಬೋದಿತ್ತಲ್ವ, ಅಳಿಯಂದ್ರು ಬಂದಿದ್ರೆ ಅಂದಾಗ ಸಂಜೆ ಬರಬೇಕಾದ್ರೆ ಕರ್ಕೊಂಡು ಹೋಗೋಕ್ಕೆ ಬರ್ತಾರಲ್ವ, ಆಗ ನೋಡಿ ಅಂತ ಹೇಳಿ ಜಾನು ಹೇಳ್ತಾಳೆ. ಜಾನು ತುಂಬ ಡಿಸ್ಟರ್ಬ್ ಆಗಿರ್ತಾಳೆ. ಯಾಕೆ ಏನು ಅಂತ ಅಪ್ಪ ಅಮ್ಮ ಕೇಳಿದ್ರು ಕೂಡ ಏನೆಲ್ಲ ಹಾಗೆ ಸುಮ್ಮನೆ ಅಂತ ಹೇಳಿಬಿಡ್ತಾಳೆ. ನಂತರ ಅಣ್ಣ ವೆಂಕಿ ಬಂದು ಜಾನು ಜೊತೆ ಮಾತಾಡೋದಿಲ್ಲ, ಯಾಕಂದರೆ ತನ್ನ ತಂಗಿ ತನ್ನ ಅಂಗಡಿ ಓಪನಿಂಗಿಗೆ ಬರಲಿಲ್ಲ ಅಂತ. ಆದರೆ ತಂಗಿ ಮನಸ್ಕೊಂಡು ಸರಿ ಆಯಿತು, ನೀನು ಮಾತಾಡಿಸಿಲ್ಲ ಅಂದರೆ ನಾನು ಹೋಗಿಬಿಡ್ತೀನಿ ಅಂದಾಗ ಅಣ್ಣ ಹೋಗಿ ಅಪ್ಕೋತಾರೆ ತಂಗಿಯನ್ನು. ನಂತರ ಅವರ ಮನಸ್ಸು ಹಾಗೆ ಕೊನೆ ಆಗುತ್ತೆ. ನಂತರ ಇಲ್ಲಿ ಅಣ್ಣ ತನ್ನ ಅವರ ತಾಯಿಯ ಫೋಟೋವನ್ನು ತೋರಿಸಿಲ್ಲ ಅಂತ ಜಾನು ಬೇಜಾರು ಮಾಡ್ಕೊಂಡಿರ್ತಾರೆ. ಆಗ ಫೋಟೋವನ್ನು ತೋರಿಸೋದಕ್ಕೆ ಕೊಟ್ಟಿದ್ದೀವಿ, ಖಂಡಿತ ಬರ್ತಿದ್ದಾಗೆ ನಿನಗೆ ತೋರಿಸ್ತೀನಿ ಅಂತ ಹೇಳಿ ಜಾನುಗೆ ತಿಳಿಸ್ತಾರೆ. ಇದರ ನಡುವೆ ಶ್ರೀನಿವಾಸ್ ಅವರು ಹಾಗೆ ಲಕ್ಷ್ಮಿ ಇಬ್ಬರು ಕೂಡ ವೆಂಕಿ ತಮಗೆ ಹೇಗೆ ಸಿಗ್ತಾ ಅನ್ನೋ ವಿಷಯವನ್ನು ಜಾನು ಹತ್ರ ಹೇಳ್ತಾರೆ. ಇಲ್ಲಿ ಜಾನು ನಿಜಕ್ಕೂ ಇಂಥ ತಂದೆ ತಾಯಿಯನ್ನು ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಅಂತ ಹೇಳಿದಾಗ, ಇವತ್ತು ನಿನ್ನ ತಂದೆ ತಾಯಿ ನಿನ್ನ ಕಣ್ಮುಂದೆ ಇದ್ದಾರೆ ಅಂದರೆ ಅದಕ್ಕೆ ಕಾರಣನೇ ವೆಂಕಿ ತಂದೆ ಇಲ್ಲ ಅಂತಿದ್ರೆ ಇವತ್ತು ನಿನ್ನ ತಂದೆ ನಿನ್ನ ಮುಂದೆ ಇರ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ವೆಂಕಿ ಸಿಗೋಕ್ಕೂ ಮುನ್ನ ಇಲ್ಲಿ ವೆಂಕಿಯ ತಂದೆ ಶ್ರೀನಿವಾಸ್ ಅವರು ಜೊತೆಯಾಗಿ ಕೆಲಸ ಮಾಡ್ತಿರ್ತಾರೆ. ಎಲ್ಲೋ ಒಂದು ಕಡೆ ಹೋಗಬೇಕಾಗಿರುತ್ತೆ, ಅಲ್ಲಿ ಕೆಲಸ ಬಂದಿರುತ್ತೆ. ಅಲ್ಲಿಗೆ ಶ್ರೀನಿವಾಸ್ ಅವರು ಹೋಗಬೇಕಾದ್ರೆ, ನೀನು ತಂಗಿಗೆ ಹುಷಾರಿಲ್ಲ ಲಕ್ಷ್ಮಿಗೆ, ನೀನು ಹೋಗಿ ಅವಳನ್ನು ನೋಡ್ಕೊಂಡು ನಾನು ಹೋಗಿ ಬರ್ತೀನಿ ಅಂತ ಹೋಗ್ತಾರೆ. ಅವತ್ತು ಅವ್ರಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಹಾಗಾಗಿ ಇವತ್ತು ಶ್ರೀನಿವಾಸ್ ಅವರು ಬದುಕಿದ್ದಾರೆ, ಅಂದು ವೆಂಕಿಯ ತಂದೆ ಸತ್ತು ಹೋಗ್ತಾರೆ. ವೆಂಕಿಯ ತಾಯಿಯನ್ನು ಹುಡ್ಕೋದು ಅವ್ರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ವೆಂಕಿಯನ್ನು ಅವರೇ ತಮ್ಮ ಜೊತೆಯಲ್ಲಿ ಇಟ್ಕೋತಾರೆ, ಸಾಕ್ತಾರೆ, ನೋಡ್ಕೋತಾರೆ. ಫೈನಲಿ ಇವತ್ತು ವೆಂಕಿಯ ಅಮ್ಮ ಅವನಿಗೆ ಸಿಕ್ಕಿದ್ರೆ ಅದಕ್ಕಿಂತ ಖುಷಿ ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಅವ್ರಿಗೆ ಬೇರೊಂದಿಲ್ಲ ಅಂತಾನೆ ಜಾನು ಹತ್ರ ಹೇಳ್ತಾರೆ. ಇದರ ನಡುವೆ ಜಾನು ವೆಂಕಿಯ ಅಮ್ಮನನ್ನು ನೋಡಬೇಕು ಅಂದಾಗ ಇಲ್ಲಿ ವೆಂಕಿ ತನ್ನ ತಾಯಿಯ ಫೋಟೋವನ್ನು ತಂದು ಜಾನುಗೆ ತೋರಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಒಂದು ವೇಳೆ ಏನಾದರೂ ಇಲ್ಲಿ ಜಾನು ಆ ತಾಯಿಯ ಫೋಟೋವನ್ನು ನೋಡಿದ್ರೆ ಆಕೆಗೆ ಗೊತ್ತಾಗ್ಬಿಡುತ್ತೆ ಜಯಂತ್ ಎಂಥ ಕಪಟ ನಾಟಕ ಮಾಡ್ತಿದ್ದಾನೆ ಅನ್ನೋದು. ಹಾಗಿದ್ರೆ ಕೊನೆಗೂ ಜಾನು ಜಯಂತ ಬಂಡವಾಳವನ್ನು ಹೊರತೆಗಿತಾಳ, ವೆಂಕಿಯ ಅಮ್ಮನನ್ನು ವೆಂಕಿಯ ಬಳಿಗೆ ಸೇರಿಸ್ತಾಳ. ಏನಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.